ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ ವೆಲ್ಕಮ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮದುವೆ ಗಡಿಬಿಡಿಲಿ ವಿಡಿಯೋಸ್ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೆ ಹಾಗಾಗಲ್ಲ, ತಪ್ಪದೆ ವಿಡಿಯೋಸ್ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮನೇಲಿ ಮದುವೆ ನಡೀತಾ ಇರೋದ್ರಿಂದ ಮದುವೆ ರಿಲೇಟೆಡ್ ಕ್ರಾಫ್ಟ್ಸ್ನ ಮಾಡಿದ್ದೀನಿ. ಆಲ್ರೆಡಿ DIY ಮೆಹಂದಿ ಪ್ಲೇಟರ್ ಕೂಡ ವಿಡಿಯೋ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಬ್ಯಾಂಗಲ್ ಪ್ಲೇಟರ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇನ್ ಎಲಿಮೆಂಟ್, ನೆಕ್ಸ್ಟ್ ಬೇಸ್ ಪ್ಲೇಟ್ ಮತ್ತು ಲಾಸ್ಟಲ್ಲಿ ಬ್ಯಾಕ್ಗ್ರೌಂಡ್. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಮ್ಮ ಬ್ಯಾಂಗಲ್ ಪ್ಲೇಟರ್ಗೆ ಬ್ಯಾಂಗಲ್ಸ್ ಇಲ್ಲ ಅಂದರೆ ಹೇಗೆ? ಸೊ ಫಸ್ಟ್ ಮೇನ್ ಎಲಿಮೆಂಟ್ ಬಂದು ಬ್ಯಾಂಗಲ್ಸ್. ನಾನಿಲ್ಲಿ ಬ್ರೌನ್ ಮತ್ತು ಗ್ರೀನ್ ಕಲರ್ ಇರೋ ಬ್ಯಾಂಗಲ್ಸ್ನ ತೊಗೊಂಡು ಒಂದು ಗಟ್ಟಿಯಾಗಿರೋ ಲೇಸ್ ಒಳಗಡೆ ಎಲ್ಲದನ್ನು ಪೋಣಿಸ್ಕೊಂಡು ಟೈಟಾಗಿ ಕಟ್ಕೊತಿದ್ದೀನಿ. ಸೊ ನೀಟಾಗಿ ಸೆಕ್ಯೂರ್ ಮಾಡಿದ ಮೇಲೆ ಈ ರೀತಿ ರೌಂಡಾಗಿ ಕಾಣುತ್ತೆ, ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಇದನ್ನು ಇವಾಗ ಸೈಡಲ್ಲಿ ಇಟ್ಬಿಟ್ಟು, ಸೊ ನಮ್ಮ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಪ್ಲೇಟರ್ದು ಬೇಸ್ ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ನಾನು ಕಾರ್ಡ್ ಶೀಟ್ ತೊಗೊಂಡು ಅದರಲ್ಲಿ 18 ಸೆಂಟಿಮೀಟರ್ ಸರ್ಕಲ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 18 ಸೆಂಟಿಮೀಟರ್ಸ್ ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಸರ್ಕಲ್ ರೆಡಿ ಆಯಿತು ಬೇಸ್ಗೆ. ಸೊ ಇದನ್ನು ಡೆಕೋರೇಟ್ ಮಾಡೋಕ್ಕೆ ನಾನಿಲ್ಲಿ ಒಂದು ಕ್ಲಾತ್ನ ತೊಗೊಂಡಿದ್ದೀನಿ, ಡಿಸೈನ್ ಇರೋದು. ಇದಕ್ಕೆ ನಾರ್ಮಲ್ ಫೆವಿಕಾಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ಕೊಬೋದು. ಅದನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಬಟ್ಟೆನ ಪೇಸ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಎಡ್ಜಸಲ್ಲಿ ನೀಟಾಗಿ ಕಟ್ಸ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡ್ ನಮಗೆ ಪೇಸ್ಟ್ ಮಾಡಿದಾಗ ಕ್ಲಾತ್ ಫ್ರಂಟ್ ಸೈಡಲ್ಲಿ ನೀಟಾಗಿ ಕಾಣಿಸುತ್ತೆ. ಸೊ ಇದನ್ನು ಕೂಡ ಫೆವಿಕಾಲಿಂದ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಬ್ಯಾಕ್ ಸೈಡ್ ನಮಗೆ ನೀಟಾಗಿ ಕಾಣಿಸ್ತಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಒಂದು ವೈಟ್ ಕಾರ್ಡ್ ಶೀಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಅದರ ಸರ್ಕಲ್ ಸೈಜ್ಗೆ ಕಟ್ ಮಾಡಿಕೊಂಡು. ಅದನ್ನು ಕೂಡ ನಾರ್ಮಲ್ ಫೆವಿಕಾಲಿಂದ ಸ್ಟಿಕ್ ಮಾಡ್ಕೋಬೇಕು. ಸೊ ಇವಾಗ ಇದು ರೆಡಿ ಆಯಿತು. ಸೊ ಯಾವುದೇ ಮಾಡಿದರೂ ನೀಟಾಗಿ ಫಿನಿಶಿಂಗ್ ಬರೋ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಕವರ್ ಮಾಡ್ಕೊಬೇಕು. ಸೊ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ಕೊತಿದ್ದೀನಿ, ಒಂದು ವೇಸ್ಟ್ ಪೇಪರ್ ತೊಗೊಂಡು ಅದರಲ್ಲಿ ನಾನು ಪೆಟಲ್ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಬೇಸ್ಗೆ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸಲಿ ಅಂತ ಮತ್ತೊಂದು ಎಲಿಮೆಂಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಯಾಕೋ ಶೇಪ್ ಸ್ವಲ್ಪ ದೊಡ್ಡದು ಅನಿಸ್ತು ನನಗೆ, ಅದಕ್ಕೆ ನಾನು ಇನ್ನೂ ಎಕ್ಸ್ಟ್ರಾನ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕು, ಯಾವ ಸೈಜಲ್ಲಿ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಗ್ಲಿಟರ್ ಶೀಟ್ನ ಯೂಸ್ ಮಾಡ್ಕೊತಿದ್ದೀನಿ. ಇವಾಗೇನು ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಪೇಪರ್ ಮೇಲೆ ಟ್ರೇಸ್ ಮಾಡಿಕೊಂಡು ಆ ಸೈಜಸಲ್ಲಿ ನಮಗೆ ಎಷ್ಟು ಪೆಟಲ್ಸ್ ಬೇಕೋ ಅಷ್ಟನ್ನು ನಾವು ಕಟ್ ಮಾಡ್ಕೊಬೇಕು. ಸೊ ನೋಡಿದ್ರಲ್ಲ, ಈ ರೀತಿ ಒಂದು ಪೆಟಲ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು ಅರೌಂಡ್ 5 to 6 ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ರೆಡ್ ಶೀಟ್ನ ತೊಗೊಂಡು ನಾನು ಆ ಪೆಟಲ್ಸ್ ಏನು ಸೈಜ್ ಡ್ರಾ ಮಾಡಿತ್ತೋ ಅದರಲ್ಲೇ ಇನ್ನೊಂದು ಸೈಜ್ನ ನಾನು ಚಿಕ್ಕದು ಮಾಡಿಕೊಂಡು ರೆಡ್ ಕಲರ್ ಗ್ಲಿಟರ್ಸ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ರೆಡ್ ಮತ್ತು ಗೋಲ್ಡನ್ ಎರಡು ಪೆಟಲ್ಸ್ನ ರೆಡಿ ಮಾಡ್ಕೊಂಡಾಯಿತು. ಗೋಲ್ಡನ್ ಪೆಟಲ್ಸ್ ಮೇಲೆ ರೆಡ್ ಪೆಟಲ್ಸ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ರೀತಿ ಎಲ್ಲ ಪೆಟಲ್ಸ್ನು ರೆಡಿ ಮಾಡ್ಕೊತಿದ್ದೀನಿ. ಒಂದು ಸತಿ ಬೇಸಲ್ಲಿ ನಾವು ಸೆಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ, ಅಷ್ಟು ಪೆಟಲ್ಸ್ ಸಾಕಾಗುತ್ತಾ ಇಲ್ವಾ, ಎಕ್ಸ್ಟ್ರಾ ಮಾಡಬೇಕಾಗುತ್ತಾ ಏನು ಅಂತ. ಸೊ ಅದನ್ನೇ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಕಡಿಮೆ ಬಿದ್ದರೆ ನಾವು ಮತ್ತೆ ಮಾಡ್ಕೊಬೋದು ಅಂತ. ಸೊ ಇವಾಗ ನೆಕ್ಸ್ಟ್ ನಾನೆಲ್ಲ ಚೆಕ್ ಮಾಡಿದೆ. ಸೊ ಮಾಡಿರೋ ಪೆಟಲ್ಸ್ ಕರೆಕ್ಟ್ ಆಗಿತ್ತು. ಸೊ ನಾನು ಇವಾಗ 1 by 1 ಬೇಸ್ ಮೇಲೆ ಸ್ಟಿಕ್ ಮಾಡ್ತಾ ಹೋಗ್ತಿದ್ದೀನಿ. ಇವಾಗ ನೋಡಿ, ಬೇಸ್ ನಮ್ಮದು ಲೋಟಸ್ ಫ್ಲವರ್ ಡಿಸೈನಲ್ಲಿ ಬಂದಿದೆ. ಸೊ ಇನ್ನೂ ಖಾಲಿ ಕಾಣಿಸ್ತಿತ್ತು ಅಂತ ನಾನು ಪೆಟಲ್ಸ್ಗೆ ಲೀವ್ಸ್ ಮಾಡೋಣ ಅಂತ ಗ್ರೀನ್ ಗ್ಲಿಟರ್ ಶೀಟ್ನ ಯೂಸ್ ಮಾಡಿಕೊಂಡು ಲೀಫ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಅದನ್ನು ಕೂಡ ಇವಾಗ ಪೆಟಲ್ಸ್ ಮಧ್ಯೆ ಒಂದೊಂದಾಗಿ ಸ್ಟಿಕ್ ಮಾಡ್ತಾ ಹೋಗ್ತೇನೆ. ಇವಾಗ ನೋಡಿ, ಲೀವ್ಸ್ ಎಲ್ಲ ಸ್ಟಿಕ್ ಮಾಡಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ಸೊ ನಮ್ಮ ನೆಕ್ಸ್ಟ್ ಮತ್ತು ಲಾಸ್ಟ್ ಸ್ಟೆಪ್ ಬಂದು ಬ್ಯಾಕ್ಗ್ರೌಂಡ್. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಎಲಿಮೆಂಟ್ಗೆ ನಾನಿಲ್ಲಿ ಪೇಪರ್ ರೋಲ್ಸ್ನ ಮಾಡಿಕೊಂಡು ಅದಕ್ಕೆ ಕ್ಲಾತ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ಗೆ ಅಂತ ನಾನೊಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ವೆಡ್ಡಿಂಗ್ ಕಾರ್ಡ್ಸ್ದು ಕಟೌಟ್ಸ್ ಇತ್ತು, ಪೇಪರ್ ಕಟೌಟ್ಸ್ ಡಿಸೈನಲ್ಲಿ. ಸೊ ಅದನ್ನು ನಾನು 1 by 1 ಪೇಸ್ಟ್ ಮಾಡ್ತಾ ಹೋಗಿದ್ದೀನಿ. ಸೊ ಅದು ನೀಟಾಗಿ ಕಾಣಿಸುತ್ತೆ ಅಂತ. ಇವಾಗ ನಾವು ಬ್ಯಾಕ್ಗ್ರೌಂಡ್ ಏನು ರೆಡಿ ಮಾಡ್ಕೊಂಡ್ವಿ ನೋಡಿ. ಸೊ ಅದಕ್ಕೆ ನಾನು ಈ ರೋಲ್ಸ್ನ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸೈಡಲ್ಲಿ ಪಿಲ್ಲರ್ಸ್ ನಿಲ್ಲಿಸಿರೋ ಥರ ಒಂದು ಲುಕ್ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇಂಟರ್ನೆಟ್ಟಿಂದ ಫ್ಯೂ ಡಾಲ್ಸ್ ಇಮೇಜಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಈ ಗ್ರೀನ್ ಕಲರ್ ಡಾಲ್ನ ಕಟ್ ಮಾಡಿಕೊಂಡು ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸ್ಟಿಫಾಗಿ ನಿಲ್ಲೋ ಥರ ಹಾರ್ಡಾಗಿರೋ ಕಾರ್ಡ್ ಶೀಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ರೆಡಿ ಆದಮೇಲೆ ನಾವು ಇದನ್ನು ಇವಾಗ ಬ್ಯಾಂಗಲ್ಸ್ ರೆಡಿ ಮಾಡ್ಕೊಂಡ್ವಲ್ಲ, ಟೈ ಮಾಡಿಕೊಂಡು ಅದ್ರ ಮಧ್ಯ ನಿಲ್ಲಿಸ್ತಾ ಇದ್ದೀನಿ. ಅಂದರೆ ಆ ಮೂಮೆಂಟ್ಗೆ ನನಗೆ ಡಾಲ್ ಇದ್ದಿಲ್ಲ ನನ್ನ ಹತ್ರ. ಸೊ ಈ ಥರ ಐಡಿಯಾ ಮಾಡಿ ನಾನು ಕಟೌಟ್ನ ತೊಗೊಂಡಿಟ್ಕೊಂಡೆ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಟಾಪಲ್ಲಿ ಸ್ವಲ್ಪ ಖಾಲಿ ಕಾಣಿಸ್ತಾ ಇತ್ತು ಅಂತ ನಾನು ಇಲ್ಲಿ ಸ್ಟೋನ್ಸ್ ಲೇಸ್ ಇರೋದನ್ನು ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲೇಸ್ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಸ್ಟಿಕ್ ಆಗೋಕ್ಕೆ ಟೈಮ್ ತೊಗೊತಾ ಇತ್ತು. ಸೊ ಅದಕ್ಕೆ ನಾನು ಕ್ಲಿಪ್ಸ್ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಬಿಟ್ಟಿದ್ದೆ. ಇವಾಗ ಇದು ಬ್ಯಾಕ್ಗ್ರೌಂಡ್ ರೆಡಿ ಆಗಿರೋದನ್ನು ನಾವು ಬೇಸ್ ಪ್ಲೇಟ್ ಏನು ಮಾಡ್ಕೊಂಡಿದ್ದೀವಿ ಅದರ ಹಿಂದ್ಗಡೆ ಫೆವಿಕಾಲಿಂದ ಸ್ಟಿಕ್ ಮಾಡ್ಕೊಬೇಕು. ಸೊ ನೆಕ್ಸ್ಟು ಉಲನ್ ಬಾಲ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಪಿಲ್ಲರ್ಸ್ ಏನು ಮಾಡಿದ್ದೀವಿ ಅದರಲ್ಲಿ ಬ್ಲ್ಯಾಂಕ್ ಆಗಿ ಕಾಣಿಸ್ತಾ ಇತ್ತು ಅಂತ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಫೈನಲ್ ಆಗಿ ಡಾಲ್ನ ಅದರೊಳಗಡೆ ನಿಲ್ಲಿಸ್ಕೊತಾ ಇದ್ದೀನಿ. ಸೊ ಬನ್ನಿ ನಮ್ಮ DIY ಹೇಗೆ ಕಾಣಿಸ್ತಿದೆ ಅಂತ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ನಾವು ಮನೆಯಲ್ಲೇ ಅಫೋರ್ಡಬಲ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ಬ್ಯಾಂಗಲ್ ಪ್ಲೇಟರ್ನ ರೆಡಿ ಮಾಡ್ಕೊಬೋದು ಅಂತ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ. ಧನ್ಯವಾದಗಳು. ಶುಭ ದಿನ.